ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 90ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಓ, ಯಾರವಳು? ಈ ನನ್ನ ಅಣ್ಣನ ಹೃದಯನ ಕದ್ದವಳು? ನಾಟಕೀಯವಾಗಿ ಕೇಳಿದಳು. ತಮ್ಮ ಆತ್ಮೀಯಳೇ ಅವಳು. ಭೂಮಿಯ ತಲೆ ಮೇಲೆ ಮುಟಕಿದ ಅನಿಲ. ಯಾರವಳು? ಭೂಮಿಯ ಎರಡೂ ಕಣ್ಣುಗಳಲ್ಲಿ ಇಬ್ಬರು ಪ್ರೇಮ ಪಾತ್ರ ಗೆಳತಿಯರ ಚಿತ್ರ ಮೂಡಿಬಂತು. ಯಾರು ಅಂತ ಸರಿಯಾಗಿ ಹೇಳಬಾರ್ದೆ, ಈ ಒಗಟಿ ಯಾಕೋ ಕತ್ತು ಕೊಂಕಿಸಿದಳು. ಅನಿಲ ದೂರ ದಿಗಂತದತ್ತ ನೋಟ ಬೀರಿದ. ನನಗೆ ಹೆಂಡತಿಯಾಗಿ ಬರೋಳು ನನಗೆ ಮಾತ್ರ ಒಪ್ಪಿತಾದ್ರೆ ಸಾಕ ಭೂಮಿ. ಅವಳು ಅಮ್ಮಂಗೆ ಮೆಚ್ಚಿನ ಸೊಸೆ ಆಗಬೇಕು, ಅಪ್ಪಯ್ಯಂಗೆ ನಿನ್ನ ಜಾಗ ತುಂಬೋಳಾಗಬೇಕು, ಅಜ್ಜಯ್ಯನ ಮನಸ್ಸಿಗೆ ಒಪ್ಪಿಗೆ ಆಗೋಂಥವಳಾಗಿರ್ಬೇಕು, ಈ ಮನೆ ರೀತಿ ನೀತಿಗೆ ಹೊಂದ್ಕೊಂಡು ಬಾಳೋಂಥವಳಾಗಿರ್ಬೇಕು. ದೀರ್ಘ ಉಸಿರು ಬಿಟ್ಟವನು, ಇದಕ್ಕೆಲ್ಲ ಹೊಂದಿಕೆ ಆಗೋ ಹುಡುಗಿ ಅಂದರೆ ಭಾರತಿ ಎಂದವ ಭೂಮಿಯ ಕಡೆ ತಿರುಗಿ, ನನಗೆ ಭಾರತಿನ ಮದುವೆ ಆಗೋ ಮನಸ್ಸಿದೆ ಭೂಮಿ. ಅಕಸ್ಮಾತ್ ಅವಕಾಶ ಸಿಕ್ಕರೆ ನೇರವಾಗಿ ಅಪ್ಪನ ಹತ್ರನೇ ಈ ಮಾತು ಹೇಳೋಣ ಅಂದ್ಕೊಂಡಿದ್ದೀನಿ ಎಂದ. ಭೂಮಿಯ ಮನ ನವಿಲಾಗಿತ್ತು. ನನಗೂ ಕೂಡ ಭಾರತಿ ತುಂಬ ಇಷ್ಟ. ಅವಳು ನಮ್ಮನೆಗೆ ಸರಿಯಾದ ಸೊಸೆ. ಅಮ್ಮಂಗಂತೂ ಭಾರತಿ ತುಂಬ ಅಚ್ಚುಮೆಚ್ಚು. ಇನ್ನು ಅಜ್ಜ ಅಂತೂ ಅವ್ರ ಸ್ನೇಹಿತರ ಮಗಳು ಅಂತ ಖುಷಿಯಿಂದನೇ ಒಪ್ಕೊಳ್ತಾರೆ. ಖುಷಿಯಿಂದ ನುಡಿದಳು. ಹಾಗಾದರೆ ನಮ್ಮ ಮದುವೆಗೆ ಏನೂ ತೊಂದರೆ ಇರಲ್ಲ ಅಂತೀಯಾ ಕೇಳಿದ. ಕಣ್ಣಲ್ಲಿ ಚಿತ್ರವೊಂದು ಮೂಡಿ ಬಂದಿತ್ತು. ಇಲ್ಲ ಬಿಡ, ಏನೂ ತೊಂದರೆ ಇರಲ್ಲ, ಎಲ್ಲ ಖುಷಿ ಖುಷಿಯಾಗಿ ಒಪ್ಕೊಳ್ತಾರೆ ನೋಡು. ಭೂಮಿಯ ಮನ ಹರುಷದಿಂದ ನಲಿದಂತೆ ಅನಿಲ್ನ ಮನ ಕೂಡ ಹೂವಾಗಿತ್ತೆ. ಗೊತ್ತಿಲ್ಲ. ಅಮ್ಮಂಗೆ ಈ ವಿಷಯ ಹೇಳಲಾ ಎಂದವಳು ತಕ್ಷಣವೇ ಜಾನತಿಗೆ ಹೇಳಿದೀಯಾ ಎಂದು ಕೇಳಿದಳು. ಇಲ್ಲ ಕಣೆ, ನಿನಗೆ ಮೊದಲು ಹೇಳ್ತಾ ಇರೋದು ಎಂದಾಗ ಹಣೆ ಮೇಲೆ ಕೈ ಇಟ್ಟುಕೊಂಡ ಭೂಮಿ, ಭಾರತಿ ಕೂಡ ಹೇಳಿಲ್ವಾ ಎಂದಳು. ತುಟಿ ಒತ್ತಿ ಸದ್ದು ಹೊರಡಿಸಿದ ಅನಿಲ್, ಯಾರಿಗೂ ಹೇಳಿಲ್ಲ. ಮೊದಲು ನಿನ್ನ ಹತ್ರ ಮಾತಾಡೋಣ ಅಂದ್ಕೊಂಡೆ. ನಿಂಗೇನನ್ಸುತ್ತೆ? ಭಾರತಿ ಮದುವೆಗೆ ಒಪ್ಬೋದಾ ಎಂದು ಕೇಳಿದ. ನಿನ್ನಂಥ ಹುಡುಗನ್ನ ಯಾರು ಬೇಡ ಅಂತಾರೆ? ಹೋಗೋ, ಕುಣಿದಾಡ್ಕೊಂಡು ಬಂದು ಮದುವೆ ಆಗ್ತಾಳೆ. ನೀನು ಯಾರು? ಈ ಭೂಮಿ ಅಣ್ಣ. ಭೂಮಿ ಅಂದರೆ ಸಾಮಾನ್ಯನಾ ಎಂದಳು ಇಲ್ಲದ ಕಾಲರ್ ಏರಿಸುತ್ತಾ. ಅದೇ ಭಯ ಕಣೆ ನನಗೆ. ಯಾವುದೇ ಹುಡುಗಿಯಾದರೂ ಬರೀ ನನ್ನನ್ನು ನೋಡಿದ್ರೆ ರಾಜ್ಕುಮಾರ್ನಂಥ ಹುಡುಗ ಅಂತ ಕಣ್ಣು ಮುಚ್ಕೊಂಡು ಮದುವೆಗೆ ಒಪ್ಪಿಗೆ ಕೊಡ್ತಾಳೆ. ಅದೇ ನನ್ನ ಜೊತೆ ನಿನ್ನನ್ನು ನೋಡಿದ್ಮೇಲೆ ಎಂದವನೇ ಅಲ್ಲಿಂದ ಕಾಲು ಕಿತ್ತಿದ್ದ. ಅಯ್ಯೋ ಪಾಪಿ, ಬಾರೋ ಮನೆಗೆ, ಒಂದು ಕೈ ನೋಡ್ಕೋತೀನಿ ನಿನ್ನ, ಸಿಟ್ಟಿನಿಂದ ಕೂಗಿದಳು ಭೂಮಿ. ಅಣ್ಣ ತಂಗಿಯರ ಬಾಂಧವ್ಯ ನೋಡಿದ ಸೂರ್ಯ ಕೂಡ ನಗುತ್ತಾ ಕತ್ತಲ ಅರಮನೆ ಕಡೆ ನಡೆದಿದ್ದ. ಅಂಜಲಿಗೆ ವಿಷಯ ತಿಳಿಸಿದ್ಯಾ? ಅಭಿಯನ್ನು ಪ್ರಶ್ನಿಸಿದ ಅಜಯ್. ಇಲ್ಲ, ಯಾಕೋ ಧೈರ್ಯ ಬರ್ತಾನೆ ಇಲ್ಲ. ಅಂಜು ಅಮ್ಮನ್ನ ಮೊದಲು ತುಂಬ ಹಚ್ಕೊಂಡಿದ್ಲು. ಈಗ ಪಾಪ ಅವಳಿಗೆ ವಿಷಯ ತಿಳಿಸಿದ್ರೆ ಅವಳ ದುಃಖಕ್ಕೆ ಮರ್ಗೋರು ಕೂಡ ಯಾರೂ ಇಲ್ಲ. ಅಲ್ಲಿ ಅವಳನ್ನು ಸಂತೈಸೋರಾದರೂ ಯಾರು? ಯಾರ ಹತ್ರ ಅವಳು ದುಃಖ ಹೇಳ್ಕೊಳ್ಬೇಕು? ಮುಕ್ತಾಳ್ ಸಾವಿಗೆ ಶೋಕ ಪಡೋರಲ್ಲಿ ಯಾರೂ ಇಲ್ಲ. ಮುಕ್ತಾ ಈ ಭೂಮಿ ಮೇಲಿಲ್ಲ ಅಂತ ಗೊತ್ತಾದರೆ ನೆಮ್ಮದಿ ನಿಟ್ಟಿಸ್ರು ಬಿಡೋರೇ ಹೆಚ್ಚು. ದನಿಯಲ್ಲಿ ಸ್ವಲ್ಪ ಕಹಿ ಬೆರೆತಿತ್ತು. ಎಷ್ಟೇ ಬೇಡ ಎಂದು ದೂರ ಸರಿಸಿದ್ದರೂ ಅಮ್ಮನೆಂಬ ಬಂಧ ತುಂಡಾಗಿ ಹೋಗುವುದಲ್ಲ. ಮುಕ್ತಾಳ ಸಾವು ಅಲ್ಲಿ ಕೆಲವರಿಗೆ ನೆಮ್ಮದಿ ಕೊಡಬಹುದು ಎನ್ನುವುದನ್ನು ನೆನೆಸಿಕೊಂಡಾಗ ಹೃದಯದಲ್ಲಿ ಮುಳ್ಳು ಚುಚ್ಚಿದ ಅನುಭವ. ಆದರೂ ವಿಷಯ ತಿಳಿಸ್ಬೇಕು ಅಲ್ವಾ? ಜೊತೆಗೆ ಮಾವ ಕೂಡ ಹೀಗೆ. ಒಂದ್ಸಾರಿ ಅವಳು ಬಂದರೆ ಒಳ್ಳೇದಿತ್ತೇನೋ. ಕೋದಂಡರಾಮ ಬದುಕುವರೋ ಇಲ್ಲವೋ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟರೆ ಕೊನೆ ಬಾರಿ ಮುಖ ನೋಡಿದ ತೃಪ್ತಿಯಾದರೂ ಮಗಳಿಗಿರಲಿ ಎಂಬ ಭಾವ ಚಾರುವಿನ ಮನದಲ್ಲಿ. ಅತ್ಗೆ ಪ್ಲೀಸ್ ಹಾಗನ್ಬೇಡಿ, ಅಪ್ಪ ಹುಷಾರಾಗ್ತಾರೆ. ತಂದೆಯ ಸಾವನ್ನು ಕಲ್ಪನೆ ಕೂಡ ಮಾಡಿಕೊಳ್ಳಲು ಇಷ್ಟವಿಲ್ಲದ ಮಗನಿಗೆ ಜಾನಮ್ಮನ ಮಾತಿನ ಮೇಲೆ ಅದೇನೋ ಭರವಸೆ. ಹುಷಾರಾಗ್ಲಿ ಅಂತಾನೆ ನಾನು ಕೂಡ ಬಯಸ್ತೀನಿ. ಆದರೂ ಅಂಜುಗೆ ಈ ವಿಷಯ ತಿಳಿಸೋದು ನಮ್ಮ ಕರ್ತವ್ಯ ಅಲ್ವೇ? ಚಾರುವಿನ ಮಾತನ್ನು ಕೂಡ ಅಲ್ಲಗಳೆಯುವಂತಿರಲಿಲ್ಲ. ಸರಿ,
ವಿಷಯ ಅನಿಲಂಗೆ ತಿಳಿಸ್ಬಿಡ್ತೀನಿ. ಅವನು ಹೇಗಾದರೂ ಮಾಡಿ ಅಂಜು ತಿಳಿಸಿ ಅವಳನ್ನು ಸಮಾಧಾನ ಮಾಡ್ತಾನೆ. ಅಭಿಯ ಮಾತಿಗೆ ಅಜಯ್ ಚಾರು ಇಬ್ಬರೂ ಒಪ್ಪಿದರು. ಅಮ್ಮ, ಒಂದು ಗುಡ್ ನ್ಯೂಸ್, ಖುಷಿಯಿಂದ ಹೇಳಿದಳು ಭೂಮಿ. ಭಾಮ ಒಗೆದಿಟ್ಟ ಬಟ್ಟೆ ಮಡಚುತ್ತಾ ತಮ್ಮ ಕೋಣೆಯೊಳಗೆ ಕುಳಿತಿದ್ದರು. ಏನಮ್ಮ ಅದು? ಭಾಮ ಮುದ್ದಿನ ಮಗಳ ಮುದ್ದು ಮುದ್ದು ಮಾತಿಗೆ ನಗುತ್ತಾ ಕೇಳಿದರು. ಭೂಮಿ ಅವರ ಪಕ್ಕದಲ್ಲೇ ಕುಳಿತಳು. ಅಣ್ಣ ಮದುವೆ ಆಗೋಕೆ ರೆಡಿ ಇದ್ದಾನೆ ಎಂದಾಗ ಭಾಮ ಅವರ ಮುಖ ಅರಳಿತ್ತು. ಹೌದಾ? ಖುಷಿಯಿಂದ ಕೇಳಿದರು. ಅಷ್ಟೇ ಅಲ್ಲ, ನಿಮ್ಗಾಗಿ ಸೊಸೆ ಕೂಡ ಆರಿಸಿಟ್ಟಿದ್ದಾನೆ. ಈ ಮಾತು ಕೇಳಿ ಭಾಮ ಅವರ ಮುಖ ಬಾಡಿತು. ಅಮ್ಮನ ಆತಂಕ ಅರಿಯದವಳೇನಲ್ಲ ಭೂಮಿ. ಅವನ ಆರಿಸಿರೋ ಹುಡುಗಿ ಖಂಡಿತ ನಿಂಗೆ ತುಂಬ ಇಷ್ಟ ಆಗ್ತಾಳಮ್ಮ. ಯೋಚನೆ ಮಾಡಬೇಡ, ಅವಳು ನಿನ್ನ ಆಯ್ಕೆ ಹುಡುಗಿನೇ ಎಂದಳು ಅಮ್ಮನ ಹೆಗಲ ಮೇಲೆ ತಲೆ ಇಡುತ್ತಾ. ಭಾರತಿನ ಸಣ್ಣಗೆ ಕೇಳಿದರು. ಭಾಮ ಅವರಿಗೆ ಏನೋ ಹೇಳಲು ಬಂದ ಭಾರತಿ ಆಕಸ್ಮಿಕವಾಗಿ ಈ ಮಾತು ಕೇಳಿಸಿಕೊಂಡಳು. ಅದನ್ನು ಕೇಳಿ ನಾಚಿಕೊಂಡು ಕೋಣೆಯೊಳಗೆ ಬರದೆ ಹಾಗೇ ಹೊರಟು ಹೋದಳು. ಜಾನಮ್ಮ, ಇದು ಸರಿ ಇಲ್ಲ. ನೀವ್ಯಾಕೆ ಈ ರೀತಿ ಕಷ್ಟಪಡೋದು? ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದಳು ಅಂಜು. ಭೂಮಿ ಜಾನಮ್ಮನಿಗಾಗಿಯೇ ಮಾಡಿದ್ದ ಕಷಾಯ ಹಿಡಿದು ಬಂದಳು. ಮತ್ಯಾರಿಗೋಸ್ಕರ ಈ ಕಠಿಣ ವ್ರತ ಜಾನತ್ತೆ? ನಿನಗೆ ಬೇಕಾದವರೆಲ್ಲ ಇಲ್ಲಿ ಚೆನ್ನಾಗೇ ಇದ್ದಾರಲ್ಲ. ಮತ್ತೆ ಬೇರೆಯವರು ನಿನ್ನ ಈ ನಿಷ್ಠೆಗೆ ಅರ್ಹರು ಅಂತ ಅನ್ನಿಸ್ತಿಲ್ಲ ನನಗೆ. ದನಿಯಲ್ಲಿ ಕೋಪ ತುಂಬಿತ್ತು. ಅವಳ ಮಾತಲ್ಲಿ ನುಗ್ಗಿ ಬಂದ ಬೇರೆಯವರು ಕೋದಂಡರಾಮ ಅವರನ್ನು ಉದ್ದೇಶಿಸಿ ಹೇಳಿದ್ದು ಎಂಬುದು ಎಲ್ಲರಿಗೂ ತಿಳಿದಿತ್ತು. ಅಷ್ಟರಲ್ಲೇ ಭೂಮಿಗೆ ಅಂಜು ಕೋದಂಡ ಅವರ ಮಗಳು ಎಂಬುದು ನೆನಪಾಗಿ ಮುಂದೆ ಬರಬಹುದಾದ ಬೈಗುಳಗಳನ್ನು ಕಟ್ಟಿಹಾಕಿಕೊಂಡಳು. ಭೂಮಿಯ ಮಾತು ಕೇಳಿ ಅಂಜು ತಲೆ ತಗ್ಗಿಸಿದಳು. ಅಂಜುವಿನ ಪಕ್ಕ ಬಂದು ಕುಳಿತ ಭೂಮಿ, ಸಾರಿ ಅಂಜು, ಜಾನಮ್ಮನ ಈ ಅವಸ್ಥೆ ನೋಡಿ ಮಾತು ತುಟಿ ಮೀರಿ ಬಂದ್ಬಿಡ್ತು. ನಿನ್ನ ಮನ್ಸು ನೋಯಿಸೋ ಉದ್ದೇಶ ನನಗಿರಲಿಲ್ಲ ಎಂದಳು. ಭೂಮಿಯ ಕೈ ಮೇಲೆ ತನ್ನ ಕೈ ಹಾಕಿದ ಅಂಜು ಪರವಾಗಿಲ್ಲ ಎನ್ನುವಂತೆ ಒತ್ತಿದಳು. ಮಾತಿಗಿಂತ ಕಣ್ಣುಗಳೇ ಒಬ್ಬರ ಭಾವನೆಯನ್ನು ಇನ್ನೊಬ್ಬರಿಗೆ ತಲುಪಿಸಿದವು. ಜಾನಮ್ಮ, ಏನ್ ವ್ರತ ಮಾಡಿದ್ದೀಗ? ಯಾರಿಗೋಸ್ಕರ ಮಾಡಿದ್ದು? ಅಂಜು ಜಾನಮ್ಮನ ಬಳಿ ಕೇಳಿದಳು. ಜಾನಮ್ಮನ ಮೌನವೇ ಅದಕ್ಕೆ ಉತ್ತರ. ಅವರೇ ಏನೂ ಹೇಳಲ್ಲ. ಇನ್ನೇನು 108 ಪ್ರದಕ್ಷಿಣೆ ನಮಸ್ಕಾರ ಮಾಡಿರ್ತಾರೆ, ಒಪ್ಪತ್ತು ಊಟ. ಭೂಮಿಯ ದನಿಯಲ್ಲಿ ಇನ್ನೂ ಕೋಪ. ಜಾನಮ್ಮ ಅಂಜುವಿನ ಕಡೆ ನೋಡಿದರು. ತಂದೆಗೆ ಹುಷಾರಿಲ್ಲ ಎನ್ನುವುದನ್ನು ತಿಳಿಯದ ಹುಡುಗಿ ಎನಿಸಿ ಕರುಣೆ ಉಕ್ಕಿ ಬಂದಿತು. ನಿಧಾನವಾಗಿ ಅವಳ ಕೆನ್ನೆ ಸವರಿದರು. ಜಾನಮ್ಮ, ನೀವು ಯಾಕೆ ವ್ರತ ಮಾಡ್ತಾ ಇರೋದು? ಮುಗ್ಧವಾಗಿ ಕೇಳಿದಳು ಅಂಜು. ಜಾನಮ್ಮ ಏನೂ ಉತ್ತರ ಕೊಡದೇ ಇರಲು, ಅಭಿ ಫೋನ್ ಮಾಡಿದ್ನಾ? ಅಪ್ಪಾಜಿಗೇನಾದ್ರೂ? ದನಿಯಲ್ಲಿನ ನಡುಕ ಎಲ್ಲರ ಅರಿವಿಗೆ ಬಂದಿತ್ತು. ಶ್ ಎನ್ನುತ್ತಾ ಅವಳ ತುಟಿಯ ಮೇಲೆ ಬೆರಳಿಟ್ಟರು ಜಾನಮ್ಮ. ಅಂಜುವನ್ನು ನಿಧಾನವಾಗಿ ತಮ್ಮ ಭುಜಕ್ಕೆ ಒರಗಿಸಿಕೊಂಡು ಮೃದುವಾಗಿ ತಬ್ಬಿದರು. ಅವರ ಚರ್ಯೆ ನೋಡಿದ ಭೂಮಿಗೆ ವಿಷಯದ ಅರಿವು ಅಸ್ಪಷ್ಟವಾಗಿ ಆಗಿತ್ತು. ಅಂಜುವನ್ನು ನೋಡಿ ಭೂಮಿಗೂ ಸಂಕಟವಾಗಿತ್ತು. ನಿನ್ನ ಅಪ್ಪಾಜಿಗೆ ಏನೂ ಆಗಿಲ್ಲ, ಏನೂ ಆಗಲ್ಲ, ದೇವ್ರಿದ್ದಾನೆ, ನಂಬಿಕೆ ಇಡು ಎಂದರು ಜಾನಮ್ಮ ಮೃದುವಾಗಿ. ಅಂಜುವಿನ ಕಣ್ಣಿನಿಂದ ಅಪ್ರಯತ್ನವಾಗಿ ನೀರು ಹರಿಯುತ್ತಿತ್ತು. ಅಂಜುವಿನ ದುಃಖ ನೋಡಿ ಭಾಮ ಹಾಗೂ ಜಗನ್ನಾಥ ಅವರಿಗೂ ಬೇಸರವಾಗಿತ್ತು. ಅಂಜುವಿನ ಪಕ್ಕ ಬಂದು ಕುಳಿತ ಭಾಮ, ಅಂಜು, ಹೆದರಬೇಡಮ್ಮ, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಅವಳ ಮುಂದಲೇ ನೇವರಿಸಿದರು. ಆ ಕ್ಷಣಕ್ಕೆ ಅವರ ಕಣ್ಣಿಗೆ ತಂದೆಗಾಗಿ ಚಡಪಡಿಸುತ್ತಿರುವ ಮಗಳಾಗಿ ಕಂಡಳೆ ಹೊರತು ಮುಕ್ತಾಳ ಮಗಳಾಗಿ ಅಲ್ಲ. ಎಲ್ಲರೂ ಅಂಜುವಿನ ದುಃಖದಲ್ಲಿ ಅವಳಿಗೆ ಸಮಾಧಾನ ಮಾಡುವಾಗ ಭಾರತಿಗೆ ಅದೇಕೋ ಕಸಿವಿಸಿ. ಅವರೆಲ್ಲ ಒಂದೇ ಮನೆಯವರು, ನಾನೊಬ್ಬಳು ಮಾತ್ರ ಬೇರೆ ಎಂಬ ಭಾವ ಮನದಲ್ಲಿ ಮೂಡಿ ಮರೆಯಾಗಿದ್ದು ಖುದ್ದು ಅವಳ ಗಮನಕ್ಕೆ ಕೂಡ ಬಂದಿರಲಿಲ್ಲ. ಅಭಿ, ಊರಿಗೆ ಹೋದ್ಮೇಲೆ ಯಾಕೋ ಒಂದು ಫೋನೇ ಮಾಡಿಲ್ಲ? ನಿನ್ನ ಮನೆಯವರೆಲ್ಲ ಸಿಕ್ಕಿದ್ರಾ? ಗುಡ್ಡವೇರಿದ ಅನಿಲ ಅಭಿಯ ಮೊಬೈಲ್ಗೆ ಫೋನಾಯಿಸಿದ್ದ. ಅನಿಲ, ಅವನ ಧ್ವನಿಯಲ್ಲಿನ ದುಃಖ ಅನಿಲ್ನವರೆಗೂ ಹರಿದು ಬಂದಿತ್ತು. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡಿದೆ. ಅದು ಅನಿಲ,
ಮುಂದೆ ಮಾತನಾಡಲು ಆಗದೆ ಬಿಕ್ಕಿದ ಅಭಿ. ಏನಾಯ್ತು ಹೇಳಭಿ? ಅಲ್ಲಿ ನಿಮ್ಮ ತಂದೆ ಮುಂದೆ ಹೇಳಲಾರದೆ ಸುಮ್ಮನಾದ ಅನಿಲ. ಆಸ್ಪತ್ರೆ ಸೇರಿದ್ದಾರೆ. ಮತ್ತೆ ಅವರಿಲ್ಲಿಗೆ ಅಂದರೆ ಕಾಶಿಗೆ ಬಂದಿರೋದು ಅಮ್ಮನ ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ. ಈ ಬಾರಿ ಅಭಿ ಅಳು ತಡೆಯಲು ಹೋಗಲಿಲ್ಲ. ಅನಿಲ ಕೂಡ ಅವನ ದುಃಖಕ್ಕೆ ತಡೆ ಹಾಕಲಿಲ್ಲ. ಸ್ವಲ್ಪ ಹೊತ್ತು ಅತ್ತು ಸಮಾಧಾನವಾದ ಬಳಿಕ, ಅನಿ, ಅಂಜುಗೆ ಈ ವಿಷಯ ಗೊತ್ತಿಲ್ಲ. ನೀನು ಅವಳಿಗೆ ವಿಷಯ ತಿಳಿಸಿ ಸಮಾಧಾನ ಮಾಡಿ ಆದಷ್ಟು ಬೇಗ ಇಲ್ಲಿ ಕಳಿಸ್ತೀಯಾ ಎಂದು ಕೋರಿಕೆ ಇಟ್ಟ. ನೀನೇನು ಯೋಚನೆ ಮಾಡಬೇಡ ಅಭಿ. ಅಂಜುಗೆ ವಿಷಯ ತಿಳಿಸಿ ಅವಳನ್ನ ಅಲ್ಲಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಗೆಳೆಯನ ಕರ್ತವ್ಯ ಮಾಡಲು ಹಿಂದೆ ಬೀಳದ ಹುಡುಗ ಅನಿಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.